ಹರಿ ಓಂ. ಧರ್ಮದ ಬಗ್ಗೆ ಅನೇಕ ಮಹಾಪುರುಷರು, ಋಷಿ ಮುನಿಗಳು, ಮಹಾಗ್ರಂಥಗಳು ಇವೆಲ್ಲವೂ ಕೂಡ ಈ ಧರ್ಮದ ಅರ್ಥವನ್ನು ವಿಸ್ತಾರವಾಗಿ ತಮ್ಮ ತಮ್ಮ ಶೈಲಿಯಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ವಿಶದೀಕರಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕ್ಷಾತ್ರಧರ್ಮಕ್ಕೆ ಅನುಗುಣವಾಗಿ ಯುದ್ಧವನ್ನು ಮಾಡು ಎಂದು ಹೇಳುತ್ತಾನೆ. ಇಲ್ಲಿ ಧರ್ಮ ಎಂದರೆ ಸ್ವಭಾವ ಅಂತ ನಾವು ತಗೊಳ್ಬಹುದು. ನಂತರ ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೂಡ ಹೇಳ್ತಾನೆ. ಅಂದ್ರೆ ಇಲ್ಲಿ ಸಾಧು ಸಜ್ಜನರ ರಕ್ಷಣೆಯನ್ನು ಮಾಡುತ್ತೇನೆ, ಸಾಧು ಸಜ್ಜನರ ಸಂರಕ್ಷಣೆ ಅಂತ ಅರ್ಥವನ್ನು ಗ್ರಹಿಸಬೇಕಾಗುತ್ತದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ತ್ರಯೋ ಧರ್ಮಸ್ಯ ಸ್ಕಂಧಾಃ ಯಜ್ಞಃ ಅಧ್ಯಯನಂ ದಾನಂ ಇತಿ. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ತ್ಯಾಗ ಅಥವಾ ದೇವತಾ ಸ್ಮರಣೆ ಅಂತ ತಗೊಳ್ಬಹುದು. ಅಧ್ಯಯನಂ ಅಂದ್ರೆ ಜ್ಞಾನವನ್ನು ಪಡೆದುಕೊಳ್ಳುವುದು. ದಾನ ಅಂತ ಹೇಳಿದ್ರೆ ಪರೋಪಕಾರವನ್ನು ಮಾಡುವಂಥದ್ದು. ಈ ಮೂರು ಧರ್ಮದ ಭಾಗ ಅಂತ ಛಾಂದೋಗ್ಯ ಉಪನಿಷತ್ತು ತಿಳಿಸುತ್ತದೆ. ಹೀಗೆಯೇ ಮನುಸ್ಮೃತಿಯೂ ಕೂಡ ಧರ್ಮದ ಲಕ್ಷಣವನ್ನು ಹೇಳುತ್ತದೆ. ಅದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮ ಲಕ್ಷಣಂ. ಮನುಸ್ಮೃತಿಯ ಪ್ರಕಾರ ಧರ್ಮದ ಲಕ್ಷಣಗಳು ಒಟ್ಟು 10. ಧೃತಿ, ಕ್ಷಮ, ದಮಃ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ. ಈಗ ಒಂದೊಂದು ಶಬ್ದದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೆಯದು ಧೃತಿ. ಧೃತಿ ಅಂತ ಹೇಳಿದ್ರೆ ಧೀರತೆ, ಧೈರ್ಯ. ಎರಡನೆಯದು ಕ್ಷಮೆ, ಕ್ಷಮಾಗುಣ, ಇತರರ ತಪ್ಪನ್ನು ಮನ್ನಿಸುವಂತಹ ಗುಣ. ಮೂರನೆಯದು ದಮ, ಮನಸ್ಸಿನ ಸಂಯಮ, ನಮ್ಮ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹದ್ದು. ನಾಲ್ಕನೆಯದು ಆಸ್ತೇಯ, ಕಳ್ಳತನ ಮಾಡದೇ ಇರುವಂತಹದ್ದು. ಐದನೆಯದು ಶೌಚ, ಬಾಹ್ಯ ಹಾಗೂ ಆಂತರಿಕ ಪಾವಿತ್ರತೆ. ಆರನೆಯದು ಇಂದ್ರಿಯ ನಿಗ್ರಹ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು. ಏಳನೆಯದು ಧೀಹಿ, ಸರಿ ತಪ್ಪುಗಳ ವಿವೇಕ. ಎಂಟನೆಯದು ವಿದ್ಯಾ, ಜ್ಞಾನ ಸಂಪಾದನೆಯನ್ನು ಮಾಡುವಂಥದ್ದು. ಒಂಬತ್ತನೆಯದು ಸತ್ಯ, ಸತ್ಯವನ್ನು ನುಡಿಯುವಂಥದ್ದು. ಹತ್ತನೆಯದು ಅಕ್ರೋಧ, ಅಂದ್ರೆ ಕೋಪಗೊಳ್ಳದೆ ಶಾಂತತೆಯಲ್ಲಿ ಇರುವುದು. ಇದು ಮನುಸ್ಮೃತಿಯ ಪ್ರಕಾರ ಧರ್ಮದ 10 ಲಕ್ಷಣಗಳು.